ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ಗೊತ್ತಾದಾಗ ತಾನೇನು ಗುಡ್ ಈವ್ನಿಂಗ್ ಆಗಲಿ, ಗುಡ್ ಮಾರ್ನಿಂಗ್ ಆಗಲಿ ಅಥವಾ ಗುಡ್ ಆಫ್ಟರ್ನೂನ್ ಆಗಲಿ ಹೇಳೋದು. ಇಲ್ಲಾಂದರೆ ನಿಮ್ಮೊಂದಿಗೆ ಹೇಗೆ ಮಾತಾಡಿಸಬೇಕೆಂಬ ಆಲೋಚನೆ ಹೇಗೆ ಗೊತ್ತಾಗುತ್ತೆ? ಖಚಿತವಾಗಿ ನೀವೆಲ್ಲರೂ ಒಂದೇ ಸ್ಥಳದಿಂದ ವೀಕ್ಷಿಸುವವರಲ್ಲದೇ ಇರೋದ್ರಿಂದ ಪ್ರೈಸ್ ದ ಲಾರ್ಡ್, ದೇವರಿಗೆ ಸ್ತೋತ್ರ ಎಂದು ಹಾಲೆಲೂಯಾ ಅಂತ ಹೇಳಿ ನಿಮ್ಮೆಲ್ಲರೊಂದಿಗೆ ಮಾತಾಡಿಸಿ ನಿಮಗೋಸ್ಕರ ದೇವರು ಕೊಟ್ಟಂತಹ ಸಂದೇಶ ಮೇಲಿಂದ ಮೇಲೆ ಆತನ ಸನ್ನಿಧಿಯಲ್ಲಿ ಕಾದುಕೊಂಡು ಈ ರೀತಿ ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ನಿಮ್ಮೆಲ್ಲರ ಮುಂದೆ ತರುವುದಕ್ಕಾಗಿ ದೇವರು ಕೊಟ್ಟ ಅವಕಾಶಕ್ಕಾಗಿ ಆತನನ್ನೇ ಸ್ತುತಿಸ್ತೇನೆ. ನೀವು ಆಶೀರ್ವದಿಸಲ್ಪಟ್ಟರೆ, ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳುವುದಾದರೆ ಅದೇ ನಮಗೆ ಎಷ್ಟೋ ಮೇಲಾಗಿರುತ್ತೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ವಾಕ್ಯ ಕೇಳುತ್ತಿರುವ ಹಾಗೆ, ಹೇಳುತ್ತಿರುವ ಹಾಗೆ ಅವು ಜೀವದ ಬುಗ್ಗೆ ಆಗಿರೋದ್ರಿಂದ ನಮಗೋಸ್ಕರ ನೀವು ಬರೆದಿಟ್ಟಿರುವಂತಹ ನಿಮ್ಮ ಧರ್ಮಶಾಸ್ತ್ರದೊಳಗಿನ ಪ್ರತಿ ವಾಕ್ಯ ಎಷ್ಟೋ ದೊಡ್ಡ ಆಧ್ಯಾತ್ಮಿಕ ಶಕ್ತಿ ಕೊಡುವಂಥದ್ದಾಗಿದೆ. ನಿಮ್ಮ ಸತ್ಯವೇದದಲ್ಲಿರುವಂತಹ ವಚನಗಳನ್ನೆಲ್ಲ ನಾವು ಪರಿಶೋಧಿಸಿ ಧ್ಯಾನಿಸುತ್ತಿರುವಾಗ ಆಧ್ಯಾತ್ಮಿಕ ಬಲ ಹೊಂದಿಕೊಂಡು ನಿಮ್ಮನ್ನು ಮಹಿಮೆಪಡಿಸಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಿಮ್ಮಲ್ಲಿ ಎಷ್ಟು ಜನ ಬೈಬಲ್ ಓದುತ್ತಾ ಇದ್ದೀರಿ ಹೇಳಿ? ಬೈಬಲ್ ಓದಿರಿ. ಭಕ್ತಿ ಬೇಕಾದರೂ, ಭಯ ಬೇಕಾದರೂ, ಇಲ್ಲವೇ ಭಯಭಕ್ತರಾಗಬೇಕಾದರೂ, ಜ್ಞಾನ ಬೇಕಾದರೂ, ವಿಜ್ಞಾನ ಬೇಕಾದರೂ, ಪ್ರೀತಿ ಬೇಕಾದರೂ, ನಿಜ ಪ್ರೀತಿ ತಿಳಿದುಕೊಳ್ಳಬೇಕಾದರೂ, ಜೀವಿತ ಮಾರ್ಪಡಬೇಕಾದರೂ, ಪರಿಶುದ್ಧಗೊಳಿಸಲ್ಪಡಬೇಕಾದರೂ, ಈ ಭಯಂಕರವಾದ ಲೋಕದಲ್ಲಿ ದೇವರಿಗೋಸ್ಕರ ಬದುಕಬೇಕಾದರೂ, ಈ ಲೋಕದಲ್ಲಿರುವ ಸೈತಾನನನ್ನು ಎದುರಿಸಬೇಕಾದರೂ, ಪ್ರತಿ ಸಮಸ್ಯೆಗೂ ಪರಿಷ್ಕಾರ ದೇವರ ವಾಕ್ಯದಲ್ಲುಂಟು. ಪ್ರತಿಯೊಂದು ಅವಶ್ಯಕತೆಗೆ ಸಹಾಯ ಆತನ ಮುಖಾಂತರ ನಾವು ಹೊಂದಿಕೊಳ್ಳುತ್ತೇವೆ. ತಪ್ಪದೇ ಓದುತ್ತಾ ಇರಿ ಬೈಬಲನ್ನು. ದಿನಾಲು 2 ಅಧ್ಯಾಯ, ಹೋಗ್ಲಿ 3 ಅಧ್ಯಾಯ ಓದ್ರಿ. ಭಾನುವಾರದಂದು 5 ಅಧ್ಯಾಯ. ಹೀಗೆ ಓದಿದ್ರೆ ಒಂದು ವರ್ಷದಲ್ಲಿ ಬೈಬಲ್ ಪೂರ್ತಿಯಾಗಿ, ಅಂದರೆ ಆದಿಕಾಂಡದಿಂದ ಪ್ರಕಟಣೆವರೆಗೂ ಓದಿ ಮುಗಿಸಬಹುದು. ಬೈಬಲ್ ಓದುತ್ತಿರುವಾಗ ನಮ್ಮ ನಂಬಿಕೆ ಅಭಿವೃದ್ಧಿಯಾಗುತ್ತೆ ಪ್ರಿಯರೇ. ಆ ಕಾಲದ ಭಕ್ತರು ತಪ್ಪು ಮಾಡಿದಾಗ ತಪ್ಪು ತಪ್ಪೆಂದೇ ಬರೆಯಲಾಗಿದೆ. ಯಾಕೆಂದರೆ ಆ ತಪ್ಪನ್ನು ನೋಡಿ ನಾವು ಕೂಡ ಮಾಡುವುದಕ್ಕಾಗಿ ಅಲ್ಲ, ಆ ತಪ್ಪುಗಳನ್ನು ಮಾಡುವುದರಿಂದ ಅವರು ಎಂತಹ ಪ್ರತಿಫಲ ಹೊಂದಿದರೆಂದು, ಎಂತಹ ಬಾಧೆ ಅನುಭವಿಸಿದರೆಂದು, ಶ್ರಮೆ ಅನುಭವಿಸಿದರೆಂದು ಅವರನ್ನು ನೋಡಿ ನಾವು ಬುದ್ಧಿ ತಂದುಕೊಳ್ಳುವುದಕ್ಕಾಗಿ ಆ ಕಾಲದ ಸಂಘಟನೆಗಳನ್ನು ದೇವರು ನಮಗೆ ಈ ವಾಕ್ಯದ ಮುಖಾಂತರ ತಿಳಿಯಪಡಿಸ್ತಿದ್ದಾರೆ. ಹಾಗಾಗಿ ವಾಕ್ಯ ಓದುತ್ತಾ ಇರುವಾಗ ಒಬ್ಬರು ಮಾಡಿರುವ ತಪ್ಪನ್ನು ನಾವು ಗಮನಿಸಿ ಅದರ ಪರಿಣಾಮವನ್ನು ಗುರುತಿಸೋದಾದರೆ ನಾವು ಯಾವುದೇ ತಪ್ಪು ಮಾಡದಂತೆ ದೇವರಿಗಾಗಿ ಬದುಕುವವರಾಗಿರ್ತೇವೆ. ಒಂದು ವೇಳೆ ಅಂತಹ ತಪ್ಪಲ್ಲಿ ನೀವು ಬಿದ್ದಿರೋದಾದರೆ, ತಪ್ಪು ಮಾಡಿದವರನ್ನು ತಳ್ಳಿಹಾಕುವ ದೇವರಲ್ಲ, ಪಾಪ ಮಾಡಿದವರನ್ನು ಸಾಯಿಸುವ ದೇವರಲ್ಲ. ದುಷ್ಟನ ಮರಣದಲ್ಲಿ ನನಗೆ ಶೇಷವಾದರೂ ಸಂತೋಷ ಉಂಟು ಅಂದಿದ್ದಾರೆ. ಆದರೆ ದುಷ್ಟನು ತನ್ನ ಮಾರ್ಗಗಳನ್ನು ಬಿಟ್ಟು ತಿರುಗಿಕೊಂಡು ಮಾನಸಾಂತರ ಹೊಂದಬೇಕೆಂದು ಕೋರ್ತಿದ್ದೇನೆಂದು ದೇವರು ಹೇಳ್ತಾರೆ. ಅಂತಹ ದೇವರ ಮನಸ್ಸನ್ನು ಅರಿತುಕೊಂಡಾಗ ನಾವು ಕೂಡ ನನ್ನ ತಪ್ಪಿಗೆ ಕ್ಷಮಾಪಣೆ ಇಲ್ಲ, ನನ್ನ ತಪ್ಪು ಯಾರು ಕ್ಷಮಿಸಲಾರರು ಎಂಬ ಸ್ಥಿತಿಯಲ್ಲಿರುವಾಗ ನಮ್ಮನ್ನು ಕ್ಷಮಿಸುವ ದೇವರಿದ್ದಾರೆ ಎಂದು ನಂಬುವುದಕ್ಕಾಗಿ ನಮಗೊಂದು ಆಧಾರವಿರುತ್ತೆ. ಈ ದಿನ ಶುಕ್ರವಾರ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆ ಇರುತ್ತೆ. ಪ್ರಾರ್ಥನೆ ಅಂದ ಕೂಡಲೇ ಅನೇಕರು ಬೋರ್ ಅನ್ನುತ್ತಾರೆ. ಆದರೆ ಪ್ರಾರ್ಥನೆ ಅಂದ ಕೂಡಲೇ ಆಸೆ ಪಡುವಂಥವರೇ ನಿಜವಾದ ಭಕ್ತರು. ಪ್ರಾರ್ಥನೆ ಅಂದರೆ ದೇವರೊಂದಿಗೆ ಕಳೆಯುವ ಸಮಯ, ದೇವರೊಂದಿಗೆ ಸಂಭಾಷಿಸಿಕೊಳ್ಳುವುದು, ದೇವರ ಸನ್ನಿಧಿಯಲ್ಲಿರುವಂಥದ್ದು, ದೇವರ ಆನಂದಕರವಾದ ಆಹ್ಲಾದಕರವಾದ ವಿಷಯಗಳನ್ನು ಧ್ಯಾನಿಸುವಂಥದ್ದಾಗಿದೆ, ದೇವರ ಸ್ವರ ಕೇಳುವಂಥದ್ದಾಗಿದೆ, ಆತನ ಉತ್ತರ ಪಡ್ಕೊಳ್ಳುವಂಥದ್ದಾಗಿದೆ. ನಮ್ಮ ಕಷ್ಟಗಳಲ್ಲಿ, ಆಪತ್ತುಗಳಲ್ಲಿ ದೇವರಿಗೆ ಮೊರೆ ಇಡಬೇಕು. ಆನಂತರ ಆತನು ಕೊಡುವ ಉತ್ತರಗಳಿಗಾಗಿ ಆತನನ್ನು ಸ್ತುತಿಸಬೇಕು. ಬಹಳಷ್ಟು ಸಾರಿ ನಾವು ಈ ಲೋಕದಲ್ಲಿರುವಾಗ ನಾನಾ ವಿಧವಾದ ಹೋರಾಟಗಳಲ್ಲಿರ್ತೇವೆ ಎನ್ನುವಂಥದ್ದು ವಾಸ್ತವವೇ. ನನಗೆ ಗೊತ್ತಿರುವ ಪ್ರಕಾರ ಯಾರೊಬ್ಬರೂ ಕೂಡ ನನಗೆ ಯಾವ ಸಮಸ್ಯೆಯೇ ಇಲ್ಲ, ನನಗೆ ಯಾವ ಕೊರತೆಯೇ ಇಲ್ಲ ಎಂದು ಹೇಳುವಂತಹ ಮನುಷ್ಯನು ಇದುವರೆಗೂ ಭೂಮಿಯ ಮೇಲೆ ಹುಟ್ಟಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಹೌದಂತೀರಾ, ಇಲ್ಲ ಅಂತೀರಾ? ಎಷ್ಟೇ ದೊಡ್ಡ ಮಲ್ಟಿ ಮಿಲೇನಿಯರ್ ಆಗಿದ್ರೂ ಅವರ ಬಳಿಗೆ ಹೋಗಿ ಕೇಳ್ರಿ, ಅವರ ಜೀವಿತದಲ್ಲಿ ಒಂದಲ್ಲ ಒಂದು ಕಡಿಮೆ ಕುಂದು ಕೊರತೆ ಇದ್ದೇ ಇರುತ್ತೆ. ಒಂದಲ್ಲ ಒಂದು ಬಲಹೀನತೆ, ದಿಗಿಲು, ಭಯ, ಹೀಗೆ ಒಂದಲ್ಲ ಒಂದು ಇದ್ದೇ ಇರುತ್ತೆ. ಇಲ್ಲವೇ ಯಾವುದೋ ಒಂದು
ಸಮಸ್ಯೆ ಬರುತ್ತಲೇ ಇರುತ್ತೆ. ಕಾರಣ, ಈ ಲೋಕದಲ್ಲಿ ಪ್ರತಿಯೊಬ್ಬನೂ ಕೂಡ ಸೈತಾನನಿಂದ ಶೋಧಿಸಲ್ಪಡ್ತಿದ್ದಾನೆ. ಒಂದು ವೇಳೆ ಯಾರಾದರೂ ನನಗೆ ತೃಪ್ತಿ ಇದೆ, ನನಗೆ ನಿಜವಾದ ಸಂತೋಷ ಇದೆ, ನನಗೇನಿರಲಿ ಇರದೇ ಇರಲಿ ನಾನು ಒಂದೇ ರೀತಿಯಾಗಿ ಇರ್ತಾ ಇದ್ದೇನೆ ಎಂದು ಆ ದಿನ ಹಬಕ್ಕೂಕನು ಹೇಳ್ತಾನಲ್ಲವೇ, ಅಂಜೂರದ ಮರ ಫಲಿಸದಿದ್ದರೂ, ಕೊಠಡಿಗಳಲ್ಲಿ ಪಶುಗಳು ಇಲ್ಲದಿದ್ದರೂ, ಪೈರುಗಳು ಬೆಳೆದು ಕೈಗೆ ಬರದಿದ್ದರೂ ನಾನಿನ್ನೂ ದೇವರಲ್ಲಿ ಆನಂದಿಸಬಲ್ಲೆನೆಂದು ಯಾರಾದರೂ ಹೇಳುವುದಾದರೆ ಅವರ ಆನಂದ ದೇವರಲ್ಲಿರುವಂಥದ್ದಾಗಿರುತ್ತೆ. ಕ್ರಿಸ್ತನನ್ನು ಹೊಂದಿಕೊಂಡಂಥವರಿಗೆ ಮಾತ್ರವೇ ನಿಜವಾದ ಸಂತುಷ್ಟಿ ಇರುತ್ತದೆ. ಅಂದರೆ ಕ್ರಿಸ್ತನನ್ನು ಹೊಂದಿದವರಿಗೆ ಶತ್ರುಗಳಿರುವುದಿಲ್ಲವೋ, ಸಮಸ್ಯೆ ಬರುವುದಿಲ್ಲವೋ, ಹೋರಾಟ ಇರುವುದಿಲ್ಲವೋ ಎಂದು ಕೇಳೋದಾದರೆ ಖಚಿತವಾಗಿಯೂ ಬರ್ತವೆ, ಇನ್ನೂ ಹೆಚ್ಚಾಗಿ ಬರ್ತವೆ. ಆದರೆ ಕರ್ತನಿಗೆ ಮೊರೆ ಇಡೋದಾದರೆ ಬಿಡುಗಡೆ ದೊರಕುತ್ತದೆ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ಒಬ್ಬ ರಾಜನನ್ನು ನೋಡ್ತೇವೆ. ಅವನ ಹೆಸರು ಯೆಹೋಷಾಫಾಟನು. ಈ ಯೆಹೋಷಾಫಾಟನು ದೇವರಿಗೆ ಭಯಪಡುವ ವ್ಯಕ್ತಿಯಾಗಿದ್ದ. ಇಸ್ರಾಯೇಲ್ ಜನಾಂಗಕ್ಕೆ ರಾಜನಾಗಿದ್ದ. ಅವನ ಸುತ್ತಲಿರುವಂತಹ ದೇಶಗಳವರು ಅವನಿಗೆ ವಿರೋಧವಾಗಿ ತಿರುಗಿಬಿದ್ದು ಯುದ್ಧಕ್ಕಾಗಿ ಬರ್ತಾರೆ. ಮೋವಾಬ್ಯರು, ಅಮ್ಮೋನಿಯರು, ಮೆಗುನ್ಯರು ಅವನ ವಿರೋಧವಾಗಿ ಯುದ್ಧಕ್ಕೆ ಬರ್ತಾರೆ. ಮೂವರು ಕೂಡ ಒಂದಾಗಿ ಈ ರಾಜನ ವಿರುದ್ಧ ಬರ್ತಾರೆ. ಅವರೊಂದಿಗೆ ಅರಾಮ್ ಪ್ರಾಂತ್ಯದ ಕೆಲವೊಂದು ಜನರು ಕೂಡ ಸೇರಿಕೊಂಡಿರುವುದಾದರೆ 4 ವಿಧವಾದವರು ಸೇರಿ ಬರ್ತಾರೆ. ಈ ಯೆಹೋಷಾಫಾಟನ ರಾಜ್ಯವನ್ನು, ಪ್ರಜೆಗಳನ್ನು ನಾಶ ಮಾಡಲು ಬರ್ತಿದ್ದಾರೆ. ಒಂದು ರಾಜ್ಯದ ವಿರುದ್ಧ 4 ರಾಜ್ಯಗಳವರು ಹೋರಾಡುವಂಥದ್ದು ಅಸಾಧಾರಣವಾದ ವಿಷಯವಲ್ಲವೋ? ಆದರೆ ಇವನು ಬೇರೆ ರಾಜರನ್ನು ಆಶ್ರಯಿಸಬಹುದು. ಆದರೆ ಈ ಯೆಹೋಷಾಫಾಟನು ರಾಜಾದಿರಾಜನ ಸನ್ನಿಧಿಗೆ ಹೋಗ್ತಾನೆ. ಯಾರು ಪ್ರಿಯರೇ? ನಮ್ಮ ರಾಜನು, ರಾಜಾದಿರಾಜನು. ಈ ರಾಜಾದಿರಾಜನು ನಮ್ಮ ಕರ್ತನಾದ ಯೇಸುವಾಗಿದ್ದಾರೆ. ಆತನು ಒಡೆಯರ ಒಡೆಯನಾಗಿದ್ದಾನೆ, ರಾಜರ ರಾಜನಾಗಿದ್ದಾರೆ. ನಿಮಗೆ ಒಬ್ಬರು ಉಂಟು ಮಾಡಿರುವ ಬಾಧೆಯಿಂದ ಬಿಡುಗಡೆ ಹೊಂದಿಕೊಳ್ಳುವುದಕ್ಕಾಗಿ ಮತ್ತೊಬ್ಬರನ್ನು ಆಶ್ರಯಿಸಿದರೆ ಅವರ ಬಾಧೆಯಲ್ಲಿ ಸಿಕ್ಕಾಕೊಳ್ತೀರಲ್ಲವೇ? ಈ ದಿನ ನೋಡಿ, ಬಹಳಷ್ಟು ಜನ ಒಂದು ಕಡೆ ಸಾಲ ಮಾಡಿ ಆ ಸಾಲ ತೀರಿಸಲು ಮತ್ತೊಂದು ಕಡೆ ಸಾಲ ಮಾಡ್ತಾರೆ. ಆ ಗಂಡಾಂತರ ತಪ್ಪಿ ಹೋಯ್ತು ಅಂದ್ಕೊಳ್ತಾರೆ, ಆದರೆ ಸಾಲ ತೀರಲಿಲ್ವಲ್ಲ. ಹಾಗೆಯೇ ದೇವರನ್ನು ಬೇಡ ಅಂದ್ಕೊಂಡು ನೀವು ಯಾರನ್ನೇ ಆಶ್ರಯಿಸಿದ್ರೂ ಕೂಡ ನಿಮ್ಮ ಶ್ರಮೆ ಹೆಚ್ಚಾಗ್ತಲೇ ಇರ್ತವೆ. ನೀವು ಡೈರೆಕ್ಟ್ ಆಗಿ ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಬಹುದು. ಕರ್ತನ ನಾಮದಲ್ಲಿ ನೀವು ಮೊರೆ ಇಟ್ಟು ಬಿಡುಗಡೆ ಹೊಂದಬಹುದು. ಅದಕ್ಕಾಗಿಯೇ ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಬಂದರೂ, ಅದು ಮನುಷ್ಯರಿಂದ ಬಂದರೂ ಕೂಡ, ದುರಾತ್ಮನಿಂದ ಬಂದರೂ ಕೂಡ, ಅದು ಶರೀರ ಸಂಬಂಧವಾದ ಶ್ರಮೆಗಳಾದರೂ ಕೂಡ, ಇಲ್ಲವೇ ಕುಟುಂಬ ಸಂಬಂಧವಾದ ಸಮಸ್ಯೆಗಳಾದರೂ ಕೂಡ, ಅದು ನೆರೆಯವರೊಂದಿಗಿರುವಂತಹ ಪೈಪೋಟಿಯಾದರೂ ಕೂಡ, ಒಂದು ಘರ್ಷಣೆಯಾಗಿದ್ರೂ ಕೂಡ, ಯಾವುದೇ ವಿಷಯದಲ್ಲಾಗಲಿ ನೀವು ಅನ್ಯಾಯಕ್ಕೊಳಗಾಗಿ, ನೀವು ಮೋಸಕ್ಕೊಳಗಾಗಿ, ನೀವು ಬಲಹೀನಕ್ಕೊಳಗಾಗಿರೋದಾದರೆ, ನೀವು ಯಾರಾಗಿದ್ರೂ ಸಹ, ಎಂತಹ ಸ್ಥಿತಿಯಲ್ಲಿದ್ದರೂ ಸಹ ನಿಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನನ್ನು ನಂಬೋದಾದರೆ, ನಿಮ್ಮ ಪಕ್ಷದಲ್ಲಿ ಯುದ್ಧ ಮಾಡುವ ಕರ್ತನಿದ್ದಾನೆಂದು ನೀವು ಗ್ರಹಿಸಿಕೊಂಡು ಆತನಿಗೆ ನೀವು ಮೊರೆಯಿಡೋದಾದರೆ ಖಚಿತವಾಗಿಯೂ ಜಯ ಕಾಣ್ತೀರಿ. ಅದನ್ನೇ ಮಾಡ್ತಾನೆ ಈ ಯೆಹೋಷಾಫಾಟನು. ಆ ಶತ್ರುಗಳೊಂದಿಗೆ ಹೋರಾಡಿ ನಾನು ಜಯಿಸುವುದಿಲ್ಲವೆಂದು ತಿಳ್ಕೊಂಡು ತಾನು ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥಿಸಲು ಆರಂಭಿಸುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ, 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 12ನೆಯ ವಚನ. ನಮ್ಮ ದೇವರೇ ಅವರನ್ನು ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದು ಏನಂತೆ ಏನು ಮಾಡಬೇಕೆಂಬುದು ತಿಳಿಯದು. ನೀವೇ ನಮಗೆ ದಿಕ್ಕು ಎಂದು ಪ್ರಾರ್ಥಿಸುತ್ತಾನೆ. ಹಲ್ಲೆಲೂಯಾ! ಎಷ್ಟು ಒಳ್ಳೆ ಪ್ರಾರ್ಥನೆಯಾಗಿದೆ ನೋಡಿ. ನಮಗೆ ಶಕ್ತಿ ಸಾಲದು, ಏನು ಮಾಡಬೇಕೆಂದು ತೋಚುತ್ತಾ ಇಲ್ಲ, ನೀವೇ ನಮಗೆ ದಿಕ್ಕು. ಈ 3 ಮಾತುಗಳನ್ನು ಕಲಿತುಕೊಳ್ಳಿರಿ. ನಮಗೆ ಶಕ್ತಿ ಸಾಲದು, ನಾವೇನು ಮಾಡಬೇಕೆಂದು ತಿಳಿಯದು, ನೀವೇ ನಮಗೆ ದಿಕ್ಕು. ಅನೇಕ ಸಾರಿ ನಮಗೆ ನಮ್ಮ ಬಲಹೀನತೆಯೇನೆಂದು ಬಹಳ ಚೆನ್ನಾಗಿ ಗೊತ್ತು. ಅನೇಕ ಸಾರಿ ನಾವು ತಾಳಿಕೊಳ್ಳಲಾರದ ಶೋಧನೆಗೊಳಗಾಗುವಾಗ
ಇನ್ನು ನನ್ನಿಂದ ಆಗಲ್ಲ, ಈ ಸಾಲದ ಭಾರ ತೀರೋದಿಲ್ಲ, ಈ ರೋಗಗಳಿಂದ ನಾನು ಹೊರಬರಲಿಕ್ಕಾಗಲ್ಲ, ಈ ಅನ್ಯಾಯದ ತೀರ್ಪಿನಿಂದ ನನಗೆ ಬಿಡುಗಡೆ ಹೊಂದುವ ಮಾರ್ಗ ಸಿಗೋದಿಲ್ಲ, ಈ ಪರಿಸ್ಥಿತಿಯಲ್ಲಿ ನಾನು ಸಿಕ್ಕಾಕೊಂಡಿದ್ದೇನೆ, ಹೊರಗೆ ಬರಲಿಕ್ಕಾಗಲ್ಲ, ಇನ್ನು ನನ್ನ ಕತೆ ಮುಗಿದೋಯ್ತು, ನನಗೆ ಶಕ್ತಿ ಇಲ್ಲ. ಬಹಳಷ್ಟು ಜನ ಹೇಳ್ತಾರೆ ಐ ಆಮ್ ಡನ್ ಅನ್ನುತ್ತಾರೆ. ಬಹಳಷ್ಟು ಜನ ಇಂಗ್ಲಿಷ್ನಲ್ಲಿ ಐ ಓನ್ ಔಟ್ ಏನಂತಾರೆ, ಕರಗಿ ಹೋದೆನು ಅನ್ನುತ್ತಾರೆ. ಐ ಆಮ್ ಕನ್ಸ್ಯೂಮ್ಡ್, ನಾನು ಕರಗಿ ಹೋದೆನು, ಸುಟ್ಟಾಕಲ್ಪಟ್ಟೆನು, ಬೂದಿ ಆದೆನು, ಇನ್ನೇನಿದೆ ನನ್ನ ಹತ್ರ ಬೂದಿ ಅನ್ನುತ್ತಾರಲ್ಲವೇ ಕನ್ನಡದಲ್ಲಿ. ಇನ್ನೇನು ನನ್ನ ಕತೆ ಮುಗಿದೋಯ್ತು. ಅಂತಹ ಪರಿಸ್ಥಿತಿ ನೀವು ಹಾದು ಹೋಗ್ತಾ ಇದ್ದೀರಾ? 12 ವರ್ಷಗಳಿಂದ ರಕ್ತಸ್ರಾವವುಳ್ಳಂತಹ ಒಬ್ಬ ಸ್ತ್ರೀ ಬೈಬಲ್ನಲ್ಲಿದ್ದಾಳೆ. ಆಕೆ ಭಯಂಕರವಾದ ವೇದನೆಯಲ್ಲಿ ರೋಗದಿಂದ ಬಾಧೆಪಡುತ್ತಾ ನಾನಾ ವಿಧವಾದ ವೈದ್ಯರನ್ನು ಆಶ್ರಯಿಸಿ ತನಗಿರುವುದನ್ನೆಲ್ಲ ಆಕೆ ಖರ್ಚು ಮಾಡಿಕೊಂಡು ಸ್ವಲ್ಪವೂ ಕೂಡ ಬಿಡುಗಡೆ ಇಲ್ಲದವಳಾಗಿ ಮತ್ತಷ್ಟು ಹೆಚ್ಚು ಸಂಕಟಪಡಲು ಪ್ರಾರಂಭಿಸುತ್ತಾಳೆ. ಏನ್ ಪ್ರಿಯರೇ, ಇರುವ ದುಡ್ಡೆಲ್ಲ ಖಾಲಿ ಆಯಿತು, ಆರೋಗ್ಯ ಸರಿಯಾಗ್ಲಿಲ್ಲ, ಮತ್ತಷ್ಟು ಜಾಸ್ತಿ ಆಯಿತು ರೋಗ. ಏನ್ ಮಾಡಬೇಕು ಎಂದು ತೋಚುತ್ತಾ ಇಲ್ಲ. ಇನ್ನು ಔಷಧಿಗಾಗಿ ಅವಳ ಹತ್ತಿರ ದುಡ್ಡಿಲ್ಲ. ಆಕೆ ಯೇಸುವಿನ ಕುರಿತು ಹೋಗಿ ಹಿಂದೆಯಿಂದ ಹೋಗಿ, ಅಯ್ಯ ನನಗಿನ್ನು ಶಕ್ತಿ ಇಲ್ಲ ಬದುಕುವುದಕ್ಕಾಗಿ, ನನಗೆ ದಾರಿ ತೋಚುತ್ತಾ ಇಲ್ಲ, ಈಗ ಏನ್ ಮಾಡಬೇಕೆಂದು, ನೀನೇ ನನಗೆ ದಿಕ್ಕು ಎಂಬುದಾಗಿ ಹೇಳಿ ಆತನ ಅಂಗಿ ಮುಟ್ಟುತ್ತಾಳೆ. ತಕ್ಷಣವೇ ಆಕೆಗೆ ಸ್ವಸ್ಥತೆ ಉಂಟಾಗತ್ತೆ. ಯೆಹೋಷಾಫಾಟನು, ಇಷ್ಟೊಂದು ಜನ ನನ್ನ ವಿರುದ್ಧ ಬರ್ತಿದ್ದಾರೆ ದೇವ್ರೆ, ನನಗೆ ಶಕ್ತಿ ಇಲ್ಲ, ಹೇಗೆ ತಪ್ಪಿಸಿಕೊಳ್ಬೇಕೆಂದು ಯಾವ ದಾರಿ ತೋಚುತ್ತಾ ಇಲ್ಲ, ಯಾವ ಆಲೋಚನೆ ಬರ್ತಾ ಇಲ್ಲ, ಯಾವ ಪ್ಲಾನ್ ಇಲ್ಲ, ಯಾವ ರೀತಿಯಾಗಿ ಹೊರಬರಬೇಕೆಂಬ ಮಾರ್ಗ ಗೊತ್ತಿಲ್ಲ. ನೀವೇ ನನಗೆ ದಿಕ್ಕು. ನೀವು ಮನಪೂರ್ವಕವಾಗಿ ಯೇಸುವೆ ನೀವೇ ನನಗೆ ದಿಕ್ಕು ಅಂತ ಹೇಳ್ರಿ. ದಿಕ್ಕಿಲ್ಲದಂಥವರಿಗೆ ದಿಕ್ಕಾಗಿದ್ದಾರೆ ಯೇಸು. ಬಲ ಇಲ್ಲದವರಿಗೆ ಬಲ ಕೊಡುವಂತಹ ದೇವರಾಗಿದ್ದಾರೆ. ಶಕ್ತಿಹೀನರಿಗೆ ಶಕ್ತಿ ಕೊಡುವ ಆತನಾಗಿದ್ದಾರೆ. ಕಣ್ಣೀರಿನಿಂದ ಪ್ರಾರ್ಥಿಸುವವರ ಕಣ್ಣೀರನ್ನು ಒರೆಸುವಂತಹ ದೇವರು ನಿಮ್ಮ ವಿಷಯದಲ್ಲಿ ದೊಡ್ಡ ಕಾರ್ಯ ಮಾಡುವವರಾಗಿದ್ದಾರೆ. ಯಾವಾಗ ಈ ಚಿಕ್ಕ ಪ್ರಾರ್ಥನೆ ದೇವರೇ ನೀವೇ ನನ್ನ ದಿಕ್ಕಾಗಿದ್ದೀರೆಂದು ಪ್ರಾರ್ಥಿಸುತ್ತಾನೋ, ದೇವರು ತನ್ನ ಸೇವಕನ ಮುಖಾಂತರ ವಾರ್ತೆ ಕಳಿಸುತ್ತಾರೆ. ನೀನೇನು ಭಯಪಡಬೇಡ, ನೀವೇನು ಯುದ್ಧ ಮಾಡುವ ಅಗತ್ಯವಿಲ್ಲ, ಯುದ್ಧ ನಾನು ನಿಮ್ಮ ಪಕ್ಷದಲ್ಲಿ ಮಾಡ್ತೇನೆ, ನೀವು ಸುಮ್ಮನೆ ನಿಂತುಕೊಂಡು ನೋಡಿರಿ ಎಂದು ಹೇಳಿ 3 ದಿಕ್ಕುಗಳಿಂದ ಬಂದಿರುವಂತಹ 3 ಜನ ರಾಜರನ್ನೆಲ್ಲ ಏನು ಜರುಗಿತೆಂದು ನಿಮ್ಮೆಲ್ಲರಿಗೆ ಗೊತ್ತಾಗುತ್ತೆ. ಈ ಅಧ್ಯಾಯ ಪೂರ್ತಿ ನೀವು ಓದಿ ನೋಡಿರಿ. ಕೊನೆಗೆ ಅವರು ಒಬ್ಬರನ್ನೊಬ್ಬರು ಸಂಹರಿಸಿ ಶವಗಳಾಗಿ ಬಿದ್ದರಂತೆ. ಯೆಹೋಷಾಫಾಟನ ವಿರುದ್ಧ ಬಂದವರು ತಮ್ಮ ಮಧ್ಯದಲ್ಲಿ ತಾವೇ ಜಗಳವಾಡಿ ತಮ್ಮಷ್ಟಕ್ಕೆ ತಾವೇ ಅಂತ್ಯ ಮಾಡಿಕೊಳ್ಳೋದು, ಇವರಿಗೆ ಯಾವ ಹಾನಿ ಆಗದೇ ಇರೋದು, ಪರಿಸ್ಥಿತಿಗಳು ಮಾರ್ಪಡುವುದನ್ನು ನಾವು ನೋಡುತ್ತೇವೆ. ನಮ್ಮ ಶತ್ರುಗಳನ್ನು ಸೋಲಿಸುವ ಶಕ್ತಿ ನಮ್ಮ ಕರ್ತನಿಗೆ ಉಂಟು. ನಿಮ್ಮ ಜೀವಿತದಲ್ಲಿ ಯಾವುದು ನಿಮ್ಮನ್ನು ಆಳುತ್ತಿದೆಯೋ, ಯಾವುದು ನಿಮಗೆ ಭಯಪಡಿಸುತ್ತಿದೆಯೋ, ಯಾವ ವಿಷಯದಲ್ಲಿ ನೀವು ದಾರಿ ತೋಚದ ಸ್ಥಿತಿಯಲ್ಲಿದ್ದೀರೋ, ಎಂತಹ ಶಕ್ತಿಹೀನತೆಯಲ್ಲಿದ್ದೀರೋ, ಎಂತಹ ನಿರಾಶೆಯಲ್ಲಿದ್ದೀರೋ, ಅದೇ ಸ್ಥಿತಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಿರಿ. ನೀವೇ ನನ್ನ ದಿಕ್ಕಾಗಿದ್ದೀರಿ, ನೀವೇ ನನಗೆ ಆಧಾರವಾಗಿದ್ದೀರಿ. ಮೊರೆ ಇಟ್ಟು ನೋಡಿರಿ, ಎಂತಹ ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಜರುಗುತ್ತವೆ ಎಂದು ನೀವೇ ಸಾಕ್ಷಿ ಕೊಡ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾವ ದಾರಿ ತೋಚದ ಪರಿಸ್ಥಿತಿಯಲ್ಲಿ ದೇವರೇ, ಸತ್ತು ಹೋಗೋಣ ಎಂಬ ಆಲೋಚನೆಯೊಂದಿಗೆ, ಓಡಿ ಹೋಗೋಣ ಎಂಬ ಯೋಚನೆಯೊಂದಿಗೆ, ಭಯಂಕರವಾದ ವೇದನೆಯಲ್ಲಿರುವ ನಮ್ಮನ್ನು ನೀವು ನೋಡುವ ದೇವರಾಗಿದ್ದೀರೆಂದು, ನಮ್ಮ ಪಕ್ಷದಲ್ಲಿ ಇದ್ದುಕೊಂಡು ನಮಗೆ ಉಪಕಾರ ಮಾಡುವ ದೇವರಾಗಿದ್ದೀರೆಂದು ಗುರುತಿಸಿ ನಂಬಿಕೆಟ್ಟು ನೀವೇ ನಮ್ಮ ದಿಕ್ಕಾಗಿದ್ದೀರಿ ಎಂದು ಹೇಳಿ ನಿಮ್ಮ ಪಾದ ಸನ್ನಿಧಿಗೆ ಸೇರಲು, ನಮ್ಮ ಕೈಲಾಗದಂತಹ ವಿಷಯಗಳು, ನಮ್ಮಿಂದ ಆಗದಂತಹ ವಿಷಯಗಳನ್ನು ನಮಗೋಸ್ಕರ ಮಾಡಿ ಮುಗಿಸುವಂತಹ ದೇವರಾಗಿದ್ದೀರಿ ಎಂದು ನಂಬಿ, ಮರಣವನ್ನು ಜಯಿಸಿರುವ, ಸೈತಾನನನ್ನು ಜಯಿಸಿರುವ, ಲೋಕವನ್ನು ಜಯಿಸಿರುವ ಸರ್ವಾಧಿಕಾರಿಯಾಗಿರುವಂತಹ ದೇವರ ಕೃಪೆಗಾಗಿ ಬೇಡಿಕೊಳ್ಳಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ನಮ್ಮ ಸಮಸ್ಯೆಗಳ ಬಲೆಯಿಂದ ನಾವು ಹೊರಬಂದು ನಿಮ್ಮನ್ನು ಸ್ತುತಿಸಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ
ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿರಿ. ಒಂದು ವೇಳೆ ನಿಮಗೇನಾದರೂ ಟೆಕ್ಸ್ಟ್ ಕಳಿಸ್ಲಿಕ್ಕೆ ಆಗದೇ ಇರೋದಾದರೆ ನೇರವಾಗಿ ಕೊಡಲ್ಪಟ್ಟಿರುವ ನಂಬರಿಗೆ ನೀವು ಕರೆ ಮಾಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸಲು ಯಾವಾಗಲೂ ಸಿದ್ಧರಾಗಿದ್ದೇವೆ. ದೇವರು ದಿಕ್ಕಿಲ್ಲದವರಿಗೆ ದಿಕ್ಕಾಗಿದ್ದಾರೆ. ಕುಗ್ಗಿ ಹೋಗಬೇಡಿರಿ, ಬೇಸತ್ತು ಹೋಗಬೇಡಿ. ದೇವರಲ್ಲಿ ನಂಬಿಕೆ ಇಡಿರಿ, ದೇವರನ್ನೇ ಆದುಕೊಳ್ಳಿರಿ. ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಭೇಟಿಯಾಗೋಣ. ಈ ದಿನ ಶುಕ್ರವಾರವಲ್ಲವೋ? ನಿಮ್ಮ ಚರ್ಚಸ್ನಲ್ಲಿ ನಡೆಯುವಂತಹ ಉಪವಾಸ ಪ್ರಾರ್ಥನೆಗೆ ತಪ್ಪದೇ ಹೋಗಿ ಭಾಗವಹಿಸಿರಿ. ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿರಿ. ಯೆಹೋವ ದೇವರೇ ನಿಮ್ಮ ಪಕ್ಷದಲ್ಲಿದ್ದು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಜಯ ಅನುಗ್ರಹಿಸಲಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.